ರಸ್ತೆ ಕಾಮಗಾರಿ ಅರ್ಥದಲ್ಲೇ ನಿಂತು ಜನರ ಜೀವಕ್ಕೆ ಅಪಾಯ. ಸೌದತ್ತಿ ಕೆಎಚ್ಬಿ ಕಾಲೋನಿ ನಿವಾಸಿಗಳ ಆಕ್ರೋಶ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ನಗರದ ವಾರ್ಡ್ ನಂಬರ್ 11ರ ಕೆಎಚ್ಬಿ ಕಾಲೋನಿಯಲ್ಲಿ ರಸ್ತೆ ಸಮಸ್ಯೆ ತೀವ್ರವಾಗಿದ್ದು ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಹಲವು ವರ್ಷಗಳಿಂದ ಹದಗೆಟ್ಟಿದ್ದ ರಸ್ತೆಗೆ ಈಗ ದುರಸ್ತಿ ಭಾಗ್ಯ ಸಿಕ್ಕಿದರೂ ಕಾಮಗಾರಿ ಮಧ್ಯದಲ್ಲೇ ನಿಂತಿರುವುದು ಜನರ ಸಂಕಷ್ಟವನ್ನು ಹೆಚ್ಚಿಸಿದೆ. 2-3 ತಿಂಗಳ ಹಿಂದೆಯೇ ರಸ್ತೆಯ ಮೇಲೆ ಕಲ್ಲು ಹಾಕಿ ಬಿಟ್ಟಿರುವುದರಿಂದ ವಾಹನ ಸಂಚಾರ ದುಸ್ತರವಾಗಿದ್ದು ಅನೇಕರು ಅಪಘಾತಕ್ಕೂ ಒಳಗಾಗಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ನಗರಸಭೆ ಚೀಫ್ ಆಫೀಸರ್ ಸಂಗಮೇಶ್ ಅವರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಂಜಿನಿಯರ್ ಅನ್ನು ಪ್ರಶ್ನಿಸಿದಾಗ ಮಾಡಿಸುತ್ತೇವೆ ಎಂಬ ಮಾತು ಮಾತ್ರ ಕೇಳಿಬರುತ್ತಿದೆ. ಕಾಂಟ್ರಾಕ್ಟರ್ ಕೂಡ ಸಾರ್ವಜನಿಕರ ಕರೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಇದೇ ಸಮಸ್ಯೆಯನ್ನು ಶಾಸಕರಾದ ವಿಶ್ವಾಸ್ ವೈದ್ಯ ಅವರ ಗಮನಕ್ಕೆ ತಂದಾಗ ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಈ ಕುರಿತು ಸ್ಥಳೀಯರಾದ ಮಹಮ್ಮದ್ ಸಾಬ್ ನದಾಫ್ ನಿವೃತ್ತ ಸೈನಿಕ, ಮಕ್ತುಮ್ ಹುಸೇನ್ ನದಾಫ್ ಕೆಎಸ್ಆರ್ಟಿಸಿ ನಿವೃತ್ತ ನೌಕರ, ಮಂಜು ಕಟಗಿ ನಿವೃತ್ತ ಸೈನಿಕ ಹಾಗೂ ಮೌಲಾ ಸಾಬ್ ನದಾಫ್ ಸೇರಿದಂತೆ ಹಲವರು ತಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. 11 ವಾರ್ಡ್ ನಂಬರ್. ಎಷ್ಟು ವರ್ಷ ಆತ್ರಿ ಸರ್ ಇಲ್ಲಿ ನೀವು ಮನೆ ಕಟ್ಕೊಂಡಿದ್ದು? 15 ವರ್ಷದಿಂದ ಅದಿರಿ ಇಲ್ಲಿ? 15 ವರ್ಷದಿಂದ ಅದೇವ್ರಿ. ರೋಡ್ ಬಾದಕಿ ಮೊದಲಾಗ್ಯಾವ್ರಿ, ಒಂದು 25 ವರ್ಷ ಆತನ್ರಿ. 25 ವರ್ಷದಿಂದ ರೋಡ್ ಆಗಿದ್ದು. ಈಗ ಇತ್ತೀಚೆಗೆ ಇದ್ರ ಕಡಿ ಏನು ಹೋಗೋದೋಗ್ಯಾರಲ್ಲ, ಇದೆಷ್ಟು ದಿನ ಆಯ್ತು ಹೋಗೋದೋಗಿ? 2 ತಿಂಗಳಿಂದ ಕಡಿ ಹೋಗೋದೋಗಿದಾರ. ವಾಪಸ್ ಏನಿಲ್ಲ, ಅವ್ರೇನು ಬಂದಿಲ್ಲ ಇನ್ಸ್ಪೆಕ್ಷನ್ಗೆ. ನೀವು ಯಾರಿಗಾರ ಕೇಳಿದ್ರೇನ್ರಿ? MLA ಅವ್ರ ಕಡೆ ಹೋಗಿದ್ರಿ? ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೂ ಭೇಟಿ ಆದ್ರಿ? ಅವ್ರೇನು ಹೇಳಿದ್ರಿ? ಸಿಮೆಂಟ್ ಇದು ಇಲ್ಲ ಅಂತಾರ ನೋಡ್ರಿ. ಯಾವ್ದ್ರಿ? ಇರಾನ್ ಇಸ್ರೇಲ್ ಯುದ್ಧ ನಡೆದಿದ್ದಕ್ಕೆ ಇಲ್ಲೇ ಡಾಂಬರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರ ಅವ್ರು ಕಾಂಟ್ರಾಕ್ಟರ್. ಮತ್ ಚೀಫ್ ಆಫೀಸರ್ ಹೇಳ್ತಾರ. ಹೌದಾ? ಮತ್ತೀಗ ಕರಿಕಟ್ಟಿ ಕ್ರಾಸಿಗೆ ರೋಡ್ ಚಾಲೋ ಐತ್ಲ, ಅಲ್ಲಿ ಡಾಂಬರ್ ಹೆಂಗ್ ಬರತೈತಿ? ಅಲ್ಲಿ ಚಲೋ ಇದ್ದಿದ್ದ ಮತ್ತೆ ಮ್ಯಾಲೆ ಪ್ಯಾಕ್ ಮಾಡತ್ತಾರ ಅದನ್ನ. ಓಕೆ ಓಕೆ ಓಕೆ. ಎಷ್ಟು ಈಗ ನಿಮ್ಮ ಮಕ್ಕಳದು ಎಲ್ಲ ಈಗ ಇಲ್ಲಿ ಆಟೋಗಳೆಲ್ಲ ಮ್ಯಾಲೆ ಬಂದು ಬಿಡ್ತಾರ? ಇಲ್ಲೇ ಕೆಳಗೆ ತಂದು ಬಿಡೋದು? ಹಾಂ ರೀ. ಸಿಲಿಂಡರ್ದು ತಂದು ಮೇಲೆ ಕೊಡ್ತಾರೆ ನಿಮ್ಮ ಮನೆಗೆ? ಹಾಂ, ಇಲ್ಲಿ ರೋಡ್ ಬಂದ್ ಐತಿ, ಕೆಳಗೆ ಇಟ್ಟು ಇಲ್ಲೇ ತೊಗೊಂಡೋರಿ ಅಂತಾರೆ. ಹಾಂ, ರಾತ್ರಿ ಮತ್ತೆ ಇಲ್ಲಿ ಸ್ಟ್ರೀಟ್ ಲೈಟ್ನು ಅದಾವಲ್ರಿ? ಸ್ಟ್ರೀಟ್ ಲೈಟ್ ಅದಾವ, ಆದ್ರೆ ರೋಡ್ ಸರಿ ಇಲ್ಲ, ಅದ್ರ ಸಂಬಂಧ ಗಾಡಿ ಸ್ಲಿಪ್ ಆಗಿಬಿಡ್ತಾವೆ. ಒಟ್ಟು 2.5 ತಿಂಗಳಿಂದ ಇದು ನಿಮಗೆ ಸಮಸ್ಯೆ ಐತಿ. ಒಟ್ಟು ಇನ್ನೂರಿಗೆ ಮಾಡಿ ಕೊಡ್ತೀನಿ ಅಂತಾರ, ಯಾರು ಇನ್ನೂ ಮಾಡಿ ಕೊಡ್ತಾ ಇಲ್ಲ. ಯಾವ ಏರಿಯಾ ಸರ್ ಇದೆ? ಎಷ್ಟು ದಿನ ಆಯ್ತು ಇದು ಕಡಿ ಹೋಗೋದು? 2 ತಿಂಗಳಾತ್ರಿ. ಇಲ್ಲಿ ಯಾರಿಗಾರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೇನ್ರಿ? ಇಲ್ಲಿ ಯಾರು ಕೆಲಸ ಮಾಡೋರಿಗೆ ಕಾಂಟ್ರಾಕ್ಟರ್ಸ್ಗೆ? ಹಾಂ, ಮಾಡಿದ್ರೆ ಸಹಿತ ಏನು ಒಳ್ಳೆ ರೆಸ್ಪಾನ್ಸ್ ಇಲ್ಲ. 2 ತಿಂಗಳಿಂದ ಇದು ಹಂಗೆ ಮಂದಿ ಜನ ಹಾಕೊಂಡು ಬೀಳೋದು ಇಲ್ಲಿ. ಇದ್ರ ಪಾಪ ಹೆಣ್ಮಕ್ಳು ನೋವು ಕೆಲ್ಸಕ್ಕೆ ಹೋಗ್ತಾರೆ, ಊಟಕ್ಕೆ ಹೋಗ್ಬೇಕಾರೆ ಅಲ್ಲಿ ಗಾಡಿ ತರಕ್ಕೆ ನಿಂತು ಹೆಣ್ಮಕ್ಳು ರೀ ಬಿದ್ದಾಗ ಗಾಡಿ ಮೇಲೆ ಬಿದ್ದಾರ. ಒಟ್ಟು ಅಧಿಕಾರಿಗಳಿಗೆ ಯಾರಿಗೆ ತಿಳಿಸ್ಯಾರ ನಗಿಲ್ಲ? ಹೆಣ್ಮಕ್ಳು ಹೆಂಗ ಹೋಗ್ತಾರೆ ಬರ್ತಾರೆ ಸರ್. ಹೆಣ್ಮಕ್ಳಿಗೆ ಸಮಸ್ಯೆ ಐತಿ, ಇಲ್ಲೇ ಸಮಸ್ಯೆ ಐತಿ. ಆದರೆ ಚೀಫ್ ಆಫೀಸರ್ ಅವರಿಂದ ಮಾತ್ರ ಡಾಂಬರ್ ಸಿಗುತ್ತಿಲ್ಲ ಎಂಬ ಕಾರಣ ನೀಡಲಾಗುತ್ತಿದೆ. ಇತರ ಕಡೆ ಕಾಮಗಾರಿಗಳು ನಡೆಯುತ್ತಿರುವಾಗ ಇಲ್ಲಿ ಮಾತ್ರ ವಿಳಂಬ ಏಕೆ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಈ ಸಮಸ್ಯೆಯಿಂದ ಶಾಲಾ ಮಕ್ಕಳು ಸಮಯಕ್ಕೆ ಶಾಲೆಗೆ ತಲುಪಲು ಕಷ್ಟವಾಗುತ್ತಿದೆ. ಮನೆ ಬಳಕೆ ಸಾಮಗ್ರಿಗಳು, ಗ್ಯಾಸ್ ಸಿಲಿಂಡರ್ಗಳನ್ನು ಸಾಗಿಸಲು ಸಹ ಜನರು ಹರಸಾಹಸ ಪಡುತ್ತಿದ್ದಾರೆ. ತಕ್ಷಣ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಬಸವರಾಜ್ ವಾಂಗಿ, ಸೌದತ್ತಿ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.